ಬಂದೇನ ಶಾಂತಕ? ಯವ್ವ ನನಗಂತೂ ಇಲ್ಲಿ ಬಂದು ಒಂದು ವಾರದಾಗ ಇಲ್ಲಿ ಬರ್ಬೇಕು ಅಂತೇಳಿ ಆಗೇ ಇಲ್ಲ. ನನಗೂ ಅಂದ್ಲು ನಮ್ಮವ್ವ ಗಿರ್ಜಾ ಬಂದಾಳ ನೋಡ ಅಂತೇಳಿ. ಎಲ್ಲಿ ಬರ್ತಿ ನೋಡ್ತಿ ಇಲ್ಲ, ಮೊದ್ಲ ಹಾದೇನು ಸರಿ ಇಲ್ಲ, ಈ ಪರಿ ಮಳಿ ಒಂದು ಹತ್ತೈತಿ, ಬರೋಕ್ಕಾಗಲಿಲ್ಲ. ಏನು ಅನ್ಕೋಬೇಡ, ನೀನು ಏನು ಅನ್ಕೋಬೇಡ, ಇರ್ಲಿ ಬಿಡು. ನಂಗೆ ಗೊತ್ತಾಯ್ತು ತುಂಬ ಹೊಟ್ಟಿಲ್ಲದಿ ಬಾ ಅಂದ್ರೆ ಹೆಂಗದು. ನನಗೆ ಅಲ್ಲಿಂದ ಇಲ್ಲಿಗೆ ಬರೋಕ್ಕಾಗಿಲ್ಲ, ಏನಾರ ಅದು ಇದು ಕೆಲಸ ಹಂಗ ಹಿಂಗ ಅಂತೇಳಿ. ಆಮೇಲೆ ಅಲ್ಲೊಂದು ಸ್ವಲ್ಪ ಮಾತಾಡ್ಕೊಂತ ಕುಂತಿರ್ತಿದ್ದೆ, ನಮ್ಮ ತಂಗಿ ಒಂದು ವಟ ಹಚ್ಚಿರ್ತಿತ್ತ, ಮಾತಾಡ್ಕೊಂತ ಕುಂತು ಟೈಮ್ ಆಗಿದ್ದೆ ಗೊತ್ತಾಕಿದ್ದಿಲ್ಲ. ಅದಕ್ಕೆ ತೆಗಿಯತ್ತಾಗಂತೇಳಿ ಇವತ್ತು ನಾಳೆ ಊರಿಗೆ ಹೋಗ್ಬೇಕಿತ್ತ, ಅದಕ್ಕೆ ಇವತ್ತು ಬಂದಬಿಟ್ಟೆ. ಸ್ವಲ್ಪ ತನ ನಿಂತಿದ್ಕೊಂತ ಹೋದ್ರಾತ ಅಂತೇಳಿ. ಮತ್ತೆ ಈಗ ನೀ ಇಲ್ಲಿ ಬಂದ್ಬಿಟ್ಟಲ್ಲ, ನಿನ್ನ ಕೆಲಸ ಹಂಗೆ ಅವ್ರು ಇನ್ನೇನು ಪಾಪ ನಿಮ್ಮ ಮನೆಯವರೆಲ್ಲ ನೋಡ್ಕೊತಾರಲ್ಲ, ಪಾಪ ಮಾಡ್ತಾರನ ಅವರೇ. ಈಗ ಸ್ವಲ್ಪ ದಿನ ನಿಂಗೆ ಯಾವ ಕೆಲಸ ಟೆನ್ಷನ್ ಇಲ್ಲಿಗೆ ಇಲ್ಲ ಗಿರ್ಜಿ. ಒಂದು ಕೆಲಸ ಆಗೈತಿ, ಈಗ ಮಳೆ ಸ್ವಲ್ಪ ಭಾಳ ದೌಡ್ ಹಿಡಿದು ಬಿಡ್ತೈತಿ ಸಲ. ನನಗೂ ಮಳೆಗಾಲ ಬರ್ತೈತೆ ಅನ್ನೋದು ತಲೆಯಾಗ ಇಲ್ಲ ಗಿರ್ಜಿ. ನಾ ಈಗ 2-3 ತಿಂಗಳು ಇರಂಗಿಲ್ಲ, ಇವ್ರು ಹೆಂಗೆ ನಡ್ಸ್ಕೊಂಡು ಹೋಗಾರೋ ಏನು ಅನ್ನೋದು ನಂಗೆ ಭಾಳ ಒಂಥರ ಆಗ್ಬಿಟ್ಟಿತ್ತೆ. ಆದ್ರೆ ಪುಣ್ಯಕ್ಕೆ ಈಗ ಮಳೆಗಾಲ ಒಂದು ಹಿಡ್ದೈತಿ. ಈ ಪರಿ ಮಾಡ ಮಳೆ ಬಿಸಿಲೇ ಬೀಳುವಲ್ ಚಂದಾಗಿ ಇನ್ನೆಲ್ಲ ಹಪ್ಪಳ ಒಣಗ್ತಾವ. ಒಂದು 2 ತಿಂಗಳು 2.5-3 ತಿಂಗಳು ಅಂತೂ ಈಗ ಸದ್ಯ ಯಾವ ಹಪ್ಪಳ ಇಲ್ಲ, ಏನೂ ಇಲ್ಲ. ಹೇಳ್ಯಾರ ಕೆಲಸ ಏನು ಮಾಡಿಸಲ್ಲ, ಯಾಕಂದ್ರೆ ಒಣಗಂಗಿಲ್ಲ ಬಿಡಂಗಿಲ್ಲ, ಸುಮ್ಮನೆ ಮಾಡಿಸಿ ಎಲ್ಲಿ ಹಾಕೋದವನ್ನ. ಅವು ಚಲೋ ತಿಂದು ಬಿಸಿಲಿಗೆ ಕಳ ನಂಗೆ ಒಣಗಿದ್ರೆ ವರ್ಷ ಪೂರ್ತಿ ಇಟ್ಟು ತಿನ್ಬೋದು. ಈಗ ಬಿಸಿಲಿಗೆ ಇಟ್ಟು ಒಣಗಿಲ್ಲಪ್ಪ ಅಂತಂದ್ರೆ ಅವು 1 ವಾರ 15 ದಿನಕ್ಕೆ ಮುಗಿಸ್ಬಂದ್ಬಿಡ್ತಾವಲ್ಲ ಗಿರ್ಜಿ, ತಿನ್ನಕ್ಕೆ ಬರಂಗಿಲ್ಲ ಆಮೇಲೆ. ಪ್ಯಾಕೆಟ್ ಅದು ಹೆಂಗೆ ಮಾಡ್ತೀನಿ ನೀನು, ಆಗಂಗಿಲ್ಲ. ಅದಕ್ಕೆ ಹೇಳ್ಯಾರಂತ, ಅದಕ್ಕೆ ಒಂದು 2-3 ತಿಂಗಳಿಗೆ ಕೆಲಸ ಇರಂಗಿಲ್ಲ ಅಂತ ಅವ್ರಿಗೂ ಹೇಳ್ಯಾರಂತ. ಇವರಿಗೆ ಅಂಗಡಿಯವರಿಗೆ ಅದೇನು ನಮ್ಗೆ ಆರ್ಡರ್ ಕೊಡ್ತಾರಲ್ಲ ಅವ್ರಿಗೂ ಹೇಳ್ಯಾರಂತೆ, ಒಂದು 2-3 ತಿಂಗಳಿಗೆ ಸದ್ಯ ಹಪ್ಪಳ ಮಾಡಂಗಿಲ್ಲ ರೀ, ನಿಮ್ಗೆ ಎಷ್ಟು ಆರ್ಡರ್ ಬೇಕು ಹೇಳ್ರಿ. ಈಗ ಸದ್ಯ ನಮ್ಮ ಗೋಡೌನ್ದಾಗ ಎಷ್ಟೈತೆ ಅಂದ್ರೆ ಒಂದು 300-350 ಬಾಕ್ಸ್ ಅದಾವಂತೆ ಸ್ಟಾಕ್ ಹಪ್ಪಳ. ಅಂದರೆ 350 ಬಾಕ್ಸು ಅಕ್ಕಿದ್ದಿಲ್ಲ ಗಿರ್ಜಿ, ಮಷಿನ್ ತೊಗೊಂಬಂದೇನಲ್ಲ ನಾನು. ಪಟ ಉಳ್ಳಿ ಇಡೋದು ಹತ್ಕದು ಬೇಗ ಆಗ್ಬಿಟ್ಟು. ಈಗ ಕೈಯಾಗ ಉದ್ದದಾಗಿತ್ತಂದ್ರೆ ಮೊದ್ಲಿನಂಗೆ ಹಾಕಿದ್ದಿಲ್ಲ ಬಿಡ್ಲೆ ಗಿರ್ಜಿ. ಅದಕ್ಕೆ ಒಂದು 350 ಬಾಕ್ಸ್ ಅದಾವು, ಅವಷ್ಟಿಗೆ ಕೊಟ್ಟು ಅಂಗಡಿಯವ್ರಿಗೆಲ್ಲ ಹೇಳ್ಬಿಡ್ತೇನೆ. ಒಂದು 2-3 ತಿಂಗಳು ಕೊಡೋಕ್ಕಾಗಲ್ರಿ, ಈಗ ಮಳೆಗಾಲ ಇರೋದ್ರಿಂದ. ಆಮೇಲೆ ಮನ್ಯಾಗ ಹಿಂಗೈತಿ ಅಂತ ಹೇಳ್ಬಿಡ್ತೇನೆ ತಗೋ ಅಂತಂದ್ರೆ, ನನಗೂ ಯಾಕೋ ಅದೇ ಸರಿ ಅಂತ ಅನ್ನಿಸ್ತು ಗಿರ್ಜಿ. ಆಯ್ತು ಬಿಡ್ರಿ, ಅಷ್ಟು ಹೇಳ್ಬಿಡ್ರಿ ಅಂತ ಹೇಳೀನಿ. ಹೌದನ? ಒಂದು 10 ಬಾಕ್ಸ್ ಒಂದೊಂದು ಅಂಗಡಿ ಕೊಟ್ಕೊಂತ ಹೋದ್ರು ಅವು ಅವ್ರಿಗೆ ಎಷ್ಟು ದಿನ ಹಾಕವು ಅಷ್ಟು ದಿನ ನಡೆಸ್ತಾರ. ಆಮೇಲೆ ಹಂಗೆ ಒಮ್ಮಿಂದೊಮ್ಮಕ್ಕ ಏನು ವ್ಯಾಪಾರ ಆಗಲ್ಲ, ಹೌದಿಲ್ಲ? ಅವರು ಮತ್ತೆಲ್ಲ ಅಲ್ಲೇ ಸೇಲ್ ಆಗ್ಬೇಕಂದ್ರೆ ಅವ್ರಿಗೂ 1-1.5 ತಿಂಗಳು ಮ್ಯಾಗ ಹಿಡಿತಾವ. ಆಮೇಲೆ ಸ್ವಲ್ಪ ದಿನ ಗ್ಯಾಪ್ ಆಕತಿ, ಮತ್ತು ಆಮೇಲೆ ಮಾರುದಪ್ಪ, ಹೌದಿಲ್ಲ? ಚಲೋ ಆತ್ ಬಿಡ ಶಾಂತಕ್ಕ. ಈಗ ಒಂದು ರೀತಿ ನೀ ಇಲ್ದಕ್ಕೆ ನಿನಗೂ ಒಂಥರ ಟೆನ್ಷನ್ ಆದಂಗೆ ಕಿತ್ತ, ಹೆಂಗೆ ಏನೋ ಕೆಲಸ ಅಂತೇಳಿ. ಇದು ಮಳೆಗಾಲ ಬಂದಿದ್ದು ಒಂದು ರೀತಿ ಒಳ್ಳೇದಾಗ್ತ ತಗೋ. ನನಗೂ ಅದೇ ಅನ್ನಿಸ್ತು. ಈಗ ನಿರುಂಬ್ಳಾಗ ಆರಾಮ್ ತಾಯಿ ಮನೆಯಾಗಿದ್ದು ಹೋಗ್ಬೋದವ ಒಂದು 2-3 ತಿಂಗಳು. ತಾಯಿ ಮನೆಯೊಳಗೆ ನೆಮ್ಮದಿಯಾಗಿದ್ದು ಆಮೇಲೆ ಸೀದಾ ಅಲ್ಲಿ ಹೋಗಿ ನಾ ಹೇಳೇನವ್ರಿಗೆ, ನಾನು ಕುಂದ್ರ ಕಡೆ ಅಲ್ಲೇ ಗೋಡೌನ್ದಾಗ ಒಂದು ಪಲ್ಲಂಗ ಹಾಕಿಸ್ಕೊಟ್ಬಿಡ್ರಿ, ಸ್ವಲ್ಪ ಕುಂತು ಕೆಲಸ ಮಾಡ್ಕೊಳಕ್ಕೂ ಅನುಕೂಲ ಆಕೈತಿ. ಪಾಪನಂತರೂ ಅತ್ತಿಯವ್ರು ತೊಗೋತಾರ, ನೀವು ಅವರು ತೊಗೋತಾರ, ನಾನು ತೊಗೊಂಡಿರ್ತೀನಿ, ಅದೇನು ಚಿಂತಿಲ್ಲ. ಅಲ್ಲಕ್ಕ, ನೀ 2-3 ತಿಂಗಳು ಬಿಟ್ಟು ಹಪ್ಪಳ ಕೊಡಕ್ಕೆ ಹೋದ್ರೆ ಅವ್ರೇನು ತೊಗೊಂತಾರಂತ ಮಾಡಿ ಏನು? ಆ ಗ್ಯಾಪ್ನಾಗ ಬೇರೆ ಯಾರನ್ನಾರ ಹಿಡಿತಾರಷ್ಟೇ. ಮೊದಲ ಕಾಂಪಿಟೇಷನ್ ಜಾಸ್ತಿ ಐತಿ. ಈಗ ಏನು ಸೀಮ್ಗಿಲ್ಲದ ಹಪ್ಪಳ, ನಿನ್ನ ಹಪ್ಪಳಕ್ಕೆ ಕಾಯ್ತಿರ್ತಾರೆ ತಡಿಯಲ್ಲಿ. ನೋಡವ, ನಮ್ಮ ವ್ಯಾಪಾರ ನಾವು ಮಾಡೋದು, ಜೀವಕ್ಕೆ ತೊಂದರೆ ಮಾಡ್ಕೊಂಡಂತೂ ಮಾಡೋಕ್ಕಾಗಲ್ಲ ಗಿರ್ಜಿ, ಹೌದಿಲ್ಲ? ಈಗ ನೋಡಿ, ಈಗ ಮಳೆಗಾಲದಾಗ ಏನು ನಾವೇನು ಕುತ್ಕೊಂಡು ಸೂರ್ಯ ಅಂತ ತೊಗೊಂಬಂದು ಹಪ್ಪಳ ಕಿಡಾಕತ್ತೆ, ಬಿಸಿಲೇ ಇಲ್ಲ ಅಂದ್ರೆ ಎಲ್ಲಿಂದ ಒಣಗಿಸ್ಬೇಕು? ಇಲ್ಲಿ ಬಿಡ ಶಾಂತಕ್ಕ, ಈಗ ನೋಡಿ ಏನಿಲ್ಲದೆ 0ಇಂದ ಶುರು ಮಾಡ್ಕೊಂಡು ಇಲ್ಲ ಅಂಥದ್ದು ಈಗ ಇಷ್ಟು ಅಂಗಡಿಗಳು ನಿಮ್ಗೆ ಗೊತ್ತದಾವು, ಹೌದಾ? ಈಗ ಆಲ್ರೆಡಿ ಅವ್ರು ನಿಮ್ಮ ಕಡೆ ತೊಗೊಳಕತ್ತಾರ, ಅವ್ರ ಫೋನ್ ನಂಬರ್ ಹೊಸ ಕಾದಿಟ್ಕೊರಿ. ಮತ್ತು ಹಿಂಗೆ ನಿಮ್ದು ಕೆಲಸ ಚಾಲು ಆಗತ್ಲೆ, ಮತ್ತು ಹಿಂಗೆ ಬರತ್ತವ ನೋಡ್ಲಿ, ಬೇಕಾದ ತೊಗೋತಾರ, ಮತ್ತು ಹೊಸ ಅಂಗಡಿ ಹಿಡಿಯಕ್ಕೆ ಬರ್ತೈತಿ. ನಾನು ಅದೇ ನಂಬಿಕೆ ಒಳಗೆ ಅದೇನಿ, ತೊಗೋತಾರ ಅನ್ನೋದು ಮಾತ್ರ ಗ್ಯಾರಂಟಿ ಐತಿ. ನೋಡೋಣ, ಇವತ್ತು ಇವರು ಕೊಟ್ಟು ಬರ್ತೀನಿ ಆರ್ಡರ್ಸ್, ಎಷ್ಟು ಹೇಳ್ಯಾರಷ್ಟೇ, ಉಳಿದಿದ್ದು ನನ್ನ ಕೆಲಸ ನಾ ಮಾಡ್ಕೋಬೇಕು, ಭಾಳ ಹಿಂದೆ ಕುಳ್ದಾವು ಅನ್ನಕತ್ತಿದ್ರೆ. ಆಯ್ತಪ್ಪ, ಹಂಗೆ ಮಾಡ್ಕೊರಿ ಅಂತ ಹೇಳೀನಿ. ನೋಡು ಅಂಗಡಿಯವ್ರು ಏನು ಹೇಳ್ತಾರಂತೆ. ಮತ್ತೆ ಗಿರ್ಜಾ, ನೀನು ಹೋಗ್ಬೇಕನ ಈಗ? ನಾಳೆ ಊರಿಗೆ ಹೋಗ್ಬೇಕನ? ಅಲ್ಲ, ನಿನ್ನ ನಾದ್ ನೀನ ಬಂದು ಮನ್ಯಾಗ ಕುಂತಾಳಂತೆ, ಅದು ಹೆಂಗೆ ತಡ್ಕೊಂಡಿಯಾ ಏನವ ನೀನು? ಅಲ್ಲ, ನಾದ್ ನೀನ ಮನ್ಯಾಗ ಇಟ್ಕೊಂಡಿಯಾ? ಗಂಡನ್ ಬಿಟ್ಟು ಬಂದಾಳಂತಲ್ಲ, ಡೈವರ್ಸ್ ಆಗೈತಂತೆ. ಡೈವರ್ಸ್ ಆಗೈತಿ, ಮತ್ತೆ ಏನು ಮಾಡ್ಬೇಕೇನು? ಕುತ್ಗಿಡದಬ್ಲ ಇಷ್ಟಕ್ಕೂ ಆಕಿ ಮನಿನೇ ಅದು. ಅಲ್ಲ, ಮನೆ ಬಿಟ್ಕೊಂಡಿ ಅಂದ್ರೆ ಬಿಟ್ಕೊಳಕ್ಕೆ ನಾ ಯಾರು ಹೇಳಿ? ಎಷ್ಟಾದ್ರೆ ಅಣ್ಣನ ಹೆಂಡ್ತಿ. ಮತ್ತು ಅಲ್ಲ, ಬಾಳೆ ಕೆಟ್ಟಾಗ ಹೆಣ್ಮಕ್ಳು ತವ್ರ ಮನೆಗೆ ಬರಬಾರ್ದಂದ್ರೆ ಇದ್ಯಾ ಲೆಕ್ಕನ ಶಕುಂತ್ಲ? ಎಷ್ಟೋ ಹೆಣ್ಮಕ್ಳು ಇದೇ ತಪ್ಪೆ ಮಾಡೋದು. ಆಕೆ ಯಾಕೆ ಬಂದ್ಲು? ಮದುವೆ ಆತಂದ್ರೆ ಮುಗಿತು, ಆಕಿ ಯಾರೋ ಬ್ಯಾರೆ ಅನ್ನೋ ಲೆಕ್ಕಕ್ಕೆ ನೋಡಕತ್ರೆ ಒಂಥರ ಹೆಂಗಾಕೈತಿ ಅಂದ್ರೆ ಬಂದ ಸಂಬಂಧಗಳು ಉಳ್ಕೊಳ್ಳಲ್ಲ ಬಿಡ ಶಕುಂತ್ಲ. ಯವ್ವ ದೇವ್ರೆ, ಅದು ಹೆಂಗೆ ಚಾಕ್ರಿ ಮಾಡ್ತಿ ಏನವ? ನಿನಗೆ ಬಿಟ್ಟಿದ್ದು, ನನ್ನ ಕೈಲಿ ಹಾಕಿದ್ದಿಲ್ಲ ಬಿಡ ಇದನ್ನೆಲ್ಲ ಮಾಡಕ್ಕೆ. ಹೋಗ್ಲಿ ಬಿಡ, ಅದು ಹೆಂಗಾರ ಯಾಕಾಗಲಿ, ಪಾಪ ಹಾಕಿದೆ ಜೀವನ ಆಕಿ ವಜ್ಜಾಗೈತಿ. ಮತ್ತು ನಾನು ಯಾಕೆ ಮನ್ಸಿಗೆ ನೋವು ಅಂತ ಮಾತಾಡೋದು, ಕಿರಿಕಿರಿ ಮಾಡೋದು ಏನು ಮಾಡಲ್ಲವ. ಈಗ ಆಕಿದು ಅದೇನೋ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡಾಳ, ಚಲೋ ಪಗಾರನೂ ಬರಾಕತ್ತೈತಿ ಆಕಿಗೆ, ಗೊತ್ತಾ? ಅದೇ ಈ ಬ್ಲಾಗ್ ಗತಿ ಮಾಡಿ ಹಾಕ್ತಾರಲ್ಲ, ಪಾಪ ಚಲೋ ಪಗಾರನೂ ಬರಾಕತ್ತೈತಿ, ದುಡಿತಾ ಆದಾಳ, ಹೆಂಗೆ ಒಂದು ಜೀವನ ಸಾಗಿಸ್ಕೊಂತಾಳ ಆಕಿದಕ್ಕೆ ಪಾಡಿಗೆ. ಯಾಕೆ ಏನು ಯಾವ ಹೆಣ್ಮಕ್ಳಿಗೂ ಜೀವನ ಕೆಟ್ಟ ಆಗ್ಬೇಕಂತೇನು ಆಸೆ ಇರಂಗಿಲ್ಲ, ಮತ್ತು ಆದಾಗ ಏನು ಮಾಡೋಕತ್ತಿ ಹೇಳು, ಹೌದಿಲ್ಲ? ಹೋಗ್ಲಿ ಬಿಡ, ಆಕಿನೂ ಹೋಗ್ಬೇಕು, ನಿನ್ನ ತಂಗಿ ಅಂತ ತಿಳ್ಕೊಂಬಿಡು. ಹೋಗ್ಲಿ, ಮನ್ಯಾಗ ಗೆಳತಿಯರ ಗತೆ ಖುಷಿ ಆಗಿರ್ರಿ, ಆಕಿಗೂ ಖುಷಿ ಆಗತ್ತೆ. ನಂಗಂತರೂ ನಿದ್ದೆ ಬರ್ತೈತಿ, ನೀವೇನಾರ ಮಾಡ್ಕೊರಿ. ಹಬ್ಬ ಶಾಂತಕ್ಕ,
ನಿಮ್ಮ ಶಕುಂತ್ಲಾ ಕುಂತಿದ್ದಕ್ಕೆ ಮನಸ್ಸು ಬಿಚ್ಚಿ ಏನೂ ಮಾತಾಡೋಕ್ಕಾಗಕತ್ತಿದ್ದಿಲ್ಲ. ಯಾಕಂದ್ರೆ ಕೊಂಕ್ ಮಾತಾಡೋದು ಜಾಸ್ತಿ ಅಲ್ಲಕ್ಕೆ. ಏನಂತ ಒಂಥರ ಅನ್ಸಕತ್ತಿತ್ತು. ಯಾಕೆ ಏನಾತ? ಯಾಕಿಲ್ಲ ಶಾಂತ, ನಂಗೆ ಏನೋ ಕಷ್ಟ ಸುಖ ಆದರೂ ನಾನು ನಿನ್ನ ಮುಂದೆಲ್ಲ ಹೇಳ್ಕೊತಿದ್ದೆ. ಏನು ಮಾಡ್ಲವ, ನನಗೆ ಈಗ ಡಿಲಿವರಿಗೆ ತವ್ರ ಮನೆಗೆ ಬರಲು ಬ್ಯಾಡ ಅನ್ನಂಗೆ ಆಗ್ಬಿಟ್ಟೈತಿ. ಯಾಕೆ ಗಿರ್ಜಿ ಏನಾತ? ಹಾಂ ಮತ್ತಿನ್ನೇನು ಶಾಂತಕ್ಕ, ಅಪ್ಪಗೆ ಜಗ್ಗ ಸಾಲ ಆಗಿಬಿಟ್ಟತೆ. ಈಗ ಸಾಲದ ರೊಕ್ಕ ಮೈ ಮ್ಯಾಗ ಐತಿ. ಈಗ ಡಿಲಿವರಿಗೆ ನಾ ಬಂದೆ ಅಂದ್ರೆ ಇನ್ನೊಂಚೂರು ಸಾಲ ಆಕೈತೆನ ಅಂತೇನು ನಾನು. ಏನು ಮಾಡ್ಬೇಕಂತೇಳಿ ಗೊತ್ತಿಲ್ಲ. ಓ ಹಂಗೈತೇನ? ಈಗ ಏನು ಮಾಡ್ಬೇಕಂತ ಮಾಡಿ? ನನಗೂ ಅದ ತಿಳಿವಲ್ತ ಶಾಂತಕ್ಕ. ತವ್ರ ಮನೆಗೆ ಬರಲಿಲ್ಲ ಅಂದ್ರೆ ನಮ್ಮ ಅತ್ತಿ ಮನ್ಯಾಗ ನಮ್ಮಪ್ಪನ ಕೀಳಾಗಿ ನೋಡ್ತಾರೆ. ಆಮೇಲೆ ನಾನು ಬರಲಿಲ್ಲ ಅಂದ್ರೆ ನಮ್ಮಪ್ಪ ಸುಮ್ಮನೆ ಇರ್ತಾನೆ. ಮಗಳು ಕರ್ಕೊಂಡು ಹೋಗ್ಲೇಬೇಕು ಅಂತ ನಮ್ಮಪ್ಪ ಹಂಗೆ ಮಾಡೋ ಕಾರ್ಯ ಯಾವುದು ಬಿಡಲ್ಲ, ಮಾಡ್ತಾನೆ. ಆದ್ರೆ ಸಾಲ ಮಾಡ್ಕೊಳಕತ್ತಾನ. ನಂಗೆ ಏನು ಮಾಡ್ಬೇಕಂತೇಳಿ ಗೊತ್ತಾಗವಲ್ತು. ಏನು ಮಾಡ್ಲ ಗಿರ್ಜಿ? ನನಗೆ ಇನ್ನೊಬ್ಬ ಅಣ್ಣರ ತಮ್ಮರ ಇದ್ದಿದ್ರೆ ನಂಗೆ ಇಷ್ಟು ಚಿಂತೆ ಆಕ್ಕಿದ್ದಿಲ್ಲ. ದುಡ್ದು ಹಾಕಕ್ಕೆ ಒಬ್ರು ಅದಾರಲ್ಲ ಅಂತ ಖುಷಿ ಆಕ್ಕಿತ್ತು. ಆದರೆ ವಯಸ್ಸಾದ್ಮೇಲೆ ಈಗ ನಮ್ಮ ಅಪ್ಪಗೆ ದುಡಿಯೋದೇನು ತಪ್ಪಿಲ್ಲ. ಸಾಲದಕ್ಕೆ ಈಗ ನಮ್ಮ ತಂಗಿ ಓದು ಅದು ಇದು ನಮ್ಮ ಚಿಗ ನೋಡಿದ್ರೆ ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ಬೇಕು ಅಂತೇನೋ ಹಾಕ್ಯಾಳಂತೆ. ಆಮೇಲೆ ಈಗ ಮದುವೆ ಮುಂಜಿ ಬೇರೆ ಏನಾರ ಉಳ್ಕಿದ್ದೆಲ್ಲ ಹೆಂಗೆ ಮಾಡ್ತಾನೆ ನಮ್ಮಪ್ಪ ಅನ್ನೋದು ಚಿಂತೆ ಆಗ್ಬಿಟ್ಟತಿ. ಈ ಕುಬ್ಸಕ್ಕೆ ಏನು ಬೇಡ ನಡಿಯಿಲ್ಲ ಅಂತ ಹೇಳ್ಬಿಡು ಅಂತ ಹೇಳೇನಿ. ಕುಬ್ಸ ಏನು ಮಾಡಲ್ಲ, ಬೇಡ ಅಂತ ಹೇಳೇನಿ ನಾನೇ. ಆದ್ರೆ ಹೆರಿಗೆ ಖರ್ಚು, ಖುಷಿನ ಕಳಿಸೋ ಹೊತ್ತಿನಾಗ ಕೂಸಿಗೆ ಏನೇನು ಮಾಡ್ಬೇಕು, ಅದು ನಾಮಕರಣ ಎಷ್ಟು ಸುಮಾರು ಖರ್ಚದವು, ಅದೆಲ್ಲ ಮಾಡಬೇಕು. ಅದೆಲ್ಲ ಹೆಂಗೆ ಅನ್ನೋದೇ ಗೊತ್ತಾಗಲ್ದ ಶಾಂತಕ್ಕ. ಬೇಜಾರಾಗ್ಬಿಡ್ಬಿಡ್ಲ ಗಿರ್ಜಿ. ನಾ ಹಿಂಗೆ ಹೇಳ್ತಾನೆ ಅಂತ ತಪ್ಪಿಕೋಬೇಡ ಆಯ್ತಾ? ತವ್ರ ಮನೆ ಮರ್ಯಾದೆನ ಉಳಿಬೇಕು. ಅಪ್ಪಗೂ ತ್ರಾಸ ಆಗಬಾರ್ದು ಅಂದರೆ ಈಗ ಸದ್ಯಕ್ಕೆ ನಿನ್ನ ಗಂಡಗೆ ರೊಕ್ಕದ್ದೇನು ತೊಂದರೆ ಇಲ್ಲ, ಹೌದಿಲ್ಲ? ನಿನ್ನ ಗಂಡನ ಕಡೆನೇ ಯಾಕೆ ಒಂದು 20-30 ಸಾವಿರ ರೂಪಾಯಿ ಇಸ್ಕೋಬಾರ್ದು ನೀನು? ಅದನ್ನ ತೊಗೊಂಡು ನಿನ್ನ ಅಪ್ಪಗೆ ಕೊಟ್ಟೆ ಅಂದ್ರೆ ಒಂಚೂರು ಸಹಾಯ ಆಕತ್ತಲ್ಲ ಅಂತ. ಅದನ್ನು ಮಾಡ್ಯಾತು ನಾನು. ಮಾಡ್ಯಾತು, ರೊಕ್ಕ ಕೇಳಿದೆ. ಆದ್ರೆ ನಮ್ಮ ಅತ್ತಿಗೆ ಇದ್ರಿಗೆ ಹೇಳ್ಬಿಟ್ಟಾರ ಅವರು, ಆಕಿ ಡಿಲಿವರಿ ಟೈಮ್ನೇ ಬೇಕಾದ್ರೆ ಕೊಡು ಅಂತ, ಈಗ ಕೊಡಬೇಡ ಅಂತ ಅವ್ರು ಹೇಳ್ಯಾರ. ಹಾಗಾಗಿ ಕೊಡಲಿಲ್ಲ. ಡಿಲಿವರಿ ಟೈಮಿಗೂ ಮತ್ತೊಂದು ಸಲ ಹೆಂಗೆ ಕೇಳಲೆ? ಹಾಂ ಅದಕ್ಕೆ ನಮ್ಮ ಅತ್ತಿಗೆ ಹೇಳಂಗೆ ಕೊಡು ಅಂತ ಅನ್ಬೇಕಿನ್ನು ನನ್ನ ಗಂಡಗೆ. ಹಾಂ ಹೇಳ್ಬೇಡ ಅಂತ ಹೇಳು, ಅದ್ರಾಗೇನು ತಪ್ಪೈತಿ? ಅತ್ತಿಯರ ಮುಂದೆ ಅನ್ಬೇಡ್ರಿ, ರೊಕ್ಕ ಕೊಡ್ರಿ ಒಂದಿಷ್ಟು. ನನಗೆ ನಮ್ಮ ಅಪ್ಪಗೆ ಹಿಂಗಾಗೈತಿ, ನನಗೆ ಸದ್ಯಕ್ಕೆ ನೀವು ಕೊಡಲಿಲ್ಲ ಅಂದ್ರೆ ಈಗ ನಮ್ಮ ಅಪ್ಪಗೆ ಭಾಳ ತ್ರಾಸಕೈತಿ, ಅವ್ನ ಕಡೆ ರೊಕ್ಕಿಲ್ಲ ಅಂತ ಹೇಳ್ರಿ. ಇಷ್ಟಕ್ಕೂ ಮಲೇಶ್ ಅಣ್ಣ ಕೊಟ್ಟೇ ಕೊಡ್ತಾರೆ. ಅವರು ಕಷ್ಟ ಸುಖ ಅರ್ಥ ಮಾಡ್ಕೊತಾರೆ. ಅವ್ರ ಮಗಳು ಅವ್ರ ಕೂಸು ಹುಡ್ತಾ ಇರೋದು, ಅವ್ರ ಹೆಂಡತಿಗೆ ತ್ರಾಸಾಗಕ್ಕೆ ಅವ್ರು ಬಿಡ್ತಾರನ? ನೀನು ಕೇಳು, ಅತ್ತಿಯರ ಮುಂದೆ ಹೇಳ್ಬೇಡ ಅಂತ ಹೇಳ್ಬಿಡ, ಅವ್ರು ಹೇಳೋದಿಲ್ಲ, ಕೊಡ್ತಾರೆ. ಹಂಗೆ ಮಾಡ್ಬೇಕಂತ ಮಾಡೇನಿ ನಾನು. ಯಾವುದಕ್ಕೂ ಇಲ್ಲಿಂದ ಹೋದ್ಮೇಲೆ ಮಾತಾಡೋಣ ಅಂತ ಸುಮ್ಮನಾಗೇನಿ. ಹಂಗೆ ಮಾಡಿ ಶಾಂತಕ. ಹೊತ್ತು ಭಾಳ ಆತನ, ಹಂಗಾರೆ ಬರಲೆ. ಇಲ್ಲಿ ಮಟ್ಟ ಬಂದು ಹಂಗೆ ಹೊಂಟಿಯಲ್ಲ, ತಡಿ. ಅವ ಒಂದಿಟ್ಟು ಗಿರ್ಜಾ ಬಂದಾಳ, ಒಂದು ಚಾ ಮಾಡ್ಕೊಂಬೇ. ಗಿರ್ಜಾ ಅಯ್ಯೋ ಒಳಗೆ ಮುಕ್ಕೊಂಡೇನವ, ನೀ ಇಲ್ಲಿ ಬಂದು ಕುಂತಿದ್ದು. ಈಕಿ ಒದ್ರೆ ಇಲ್ಲ ನೋಡು ನನಗೆ. ಯಾವಾಗ ಬಂದೇವ? ಭಾಳ ತಪ್ಪೇಚಿಗವ. ಹೌದನ? ಕುಂದ್ರ, ಇವತ್ತಿನ ಚಾ ಮಾಡ್ಕೊಂಡೆ. ಮೊನ್ನೆ ಚಕ್ಲಿ ಮಾಡೇನಿ ನಾನು. ಶಕುಂತ್ಲಾ ತಿನ್ಬೇಕಂತ ಭಾರಿ ಆಸೆ ಪಟ್ಲಾ, ಅದಕ್ಕೆ ಚಕ್ಲಿ ಮಾಡೇನಿ. ತಡಿ ಸಾಳಾಗಿ ಹಾಕಿ ಕೊಡ್ತೇನೆ ಅವ ಒಯ್ ಮನೆಗೆ. ಆಮ್ಯಾಗ ಮೊನ್ನೆ ಮಾವಿನಕಾಯಿ ಮಿಡಿ ಉಪ್ಪಿನಕಾಯಿ ಹಾಕೇನಿ, ಅದನ್ನೂ ಕೊಡ್ತೇನೆ, ತಗೋ. ಹಾಂ ಚಿಗವ ಕೊಡು, ನನಗೂ ತಿನ್ಬೇಕಂತ ಅನ್ಸಿತ್ತು. ಎಲ್ಲಿ ತಿನ್ಲಿ ನಾನಾರ? ಕರ್ದಂಟೈತಿ, ಅದನ್ನೂ ಒಯ್ಯಿ. ನಮ್ಮ ಚಿಗವ ಏನೂ ಕೊಟ್ಟಿಲ್ಲ, ನೀವರ ಕೊಡಾಕತ್ತಿರಲ್ಲ, ಅದೇ ಖುಷಿ ನನಗೆ. ಹಾಗೆಲ್ಲ ಯಾಕವ ಯೋಚನೆ ಮಾಡ್ತಿ? ನಾನು ನಿಮ್ಮ ಇದ್ದಂಗತ್ತವ ಏನು? ನೀ ಬಂದಿದ್ದು ಖುಷಿ ಆಯ್ತು ನನಗೆ. ತಡಿ ಅವನ್ನೆಲ್ಲ ಹಾಳಾಗಿ ಹಾಕ್ಕೊಂಡು ಚಾ ತೊಗೊಂಬರ್ತೀನಿ. ತಾಯಿ ಇಲ್ಲದ ಮಗಳಂತೇಳಿ ಪಾಪ ನೋಡಲ್ಲಿ ನಿಮ್ಮ ಮೂವರು ಎಷ್ಟು ಜೀವ ಮಾಡ್ತಾರೆ. ಹಂಗೆ ಯಾಕೆ ಅನ್ಕೋತಿಲ್ಲ? ಏನಾಗಲ್ಲ ಬಿಡ, ತಾಯಿ ಇಲ್ಲಂದ್ರೆ ಜೀವನನೇ ಇಲ್ಲನ. ಇರಲಿ, ಏನು ಮಾಡೋಕ್ಕಾಕೈತಿ? ಇದ್ದವರಿಗೆ ಬೆಲೆ ಗೊತ್ತಿರಂಗಿಲ್ಲ, ಇಲ್ದವರು ಒದ್ದಾಡ್ತೀವಿ ಅಷ್ಟೇ. ಏನಂತವ? ಆಕಿಗೆ ಇನ್ನೊಂದು ಲಗ್ನ ಮಾಡ್ತಾರಂತ, ಇನ್ನೊಮ್ಮೆ ಮನೆ ಕಡೆ ಬರಬೇಡ್ರಿ ಅಂತೇಳಿ ಬಾಯಿಗೆ ನಂಗೆ ಬೈದ್ಬಿಟ್ಟ ಅವ ಮಲ್ಲೇಶ್. ಇನ್ನೇ ಮನೆ ಕಡೆ ಬರಕ್ಕೆ ಹೋಗ್ಬೇಡ್ರಿ, ನೀವು ಅಲ್ಲ ಯಾ ಸಂಬಂಧ ಐತೆ ಅಂತ ಬರ್ತೀರಿ, ಇನ್ಮೇಲೆ ಬರಬೇಡ್ರಿ. ನೀವು ಬರೋದ್ರಿಂದ ನಿಮ್ಮ ಮಗ್ಗು ಸಿಟ್ಟು ಬರ್ತೈತಿ, ನಮ್ಗೆ ಅವ ಸಿಟ್ಟು ಬಂದು ಒದರಾಡಕತ್ರ ನಮಗೂ ಸೇರೋದಿಲ್ಲ, ಬರಕ್ಕೆ ಹೋಗ್ಬೇಡ್ರಿ. ನನ್ನ ತಂಗಿಗೆ ನಾ ಇನ್ನೊಂದು ಲಗ್ನ ಮಾಡೋದೇನಿ ಅಂತ ಅಂದ. ನಾನು ಹಂಗೆ ಮತ್ತೆ ಕೂಡಿ ಬಾಳ್ತೀರೇನವ ಅಂತೇಳಿ ಕೇಳಿದೆ. ಆದ್ರೆ ಆಕಿ ಬಿಲ್ಕುಲ್ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಲು. ನೀನು ಯಾಕವ ಅಂತ ಹೇಳಕ್ ಹೋದಿ? ಅಲ್ಲ ಅವ್ಗೆ ಸೊಕ್ಕಿರ್ಬೇಕು ನೋಡವಂಗ, ಭಾರಿ ಇವಕ್ಕೆ ಸೊಕ್ಕಿ ಉಕ್ಕೆ. ಅದಕ್ಕೆ ನಾ ಹೇಳೋದು ಯಾವ ಏನ ಮತ್ತೆ ನಾನು ಯಾಕೆ ಮತ್ತೆ ಅವ್ರು ನೋಡಿದ್ರೆ ನನ್ನ ಮೈ ಉರಿತಿತ್ತು. ಮತ್ತೆ ನೀನು ಅರ್ಥ ಮಾಡ್ಕೊಳಂಗಿಲ್ಲ ನೀನು. ಹೋಲಿ ಬಿಡಪ್ಪ, ಏನು ಮಾಡ್ಬೇಕು? ಇನ್ನೊಮ್ಮೆ ನಾನಂತರೂ ಹೋಗೋದಿಲ್ಲಪ್ಪ. ನೀ ಯಾವ್ದಾರ ಕಾರಣಕ್ಕೆ ಹೋಗು ಮಾಡು ಅಂತ ಹೇಳಕ್ಕೆ ಹೋಗ್ಬೇಡ ನಂಗೆ. ಇವತ್ತಿಷ್ಟು ಅವಮಾನ ಮಾಡಿಸ್ಕೊಂಬಂದಿದ್ದೆ ಸಾಕಾಗೈತೆ ನನಗೆ. ಇನ್ಮೇಲೆ ನಾನು ಹೋಗಲ್ಲ ಬಿಡು. ಅಲ್ಲಿ ಏನು ಹೇಳಕತ್ತೇನೆ ಕೇಳು. ಮತ್ತು ನೀ ಹೋಗು ಮಾಡು ಅಂತ ಹೇಳಕ್ಕೆ ಹೋಗ್ಬೇಡ. ಆತಾತು. ಇದು ಪಗಾರ ಬರತ್ತಿದ್ದು ಹೌದಂತ ಚಲೋತ್ತಂಗ. ಹ್ಞೂನ್ಲಾ ಹಾಳಾತ. ಮೊದಲೇ ಈ ಕೆಲಸ ಮಾಡಲಿಲ್ಲ ನೋಡವಾಕಿ, ಈಗ ಮಾಡ್ಯಾಳ ಇದನ್ನ. ಮೊದಲೇ ಈ ಕೆಲಸ ಸ್ಟಾರ್ಟ್ ಮಾಡಿದ್ಲು ಅಂದ್ರೆ ನಾನಕ್ಕಿತ್ತು ಜಗಳನೇ ಮಾಡ್ಕೊತಿದ್ದಿಲ್ಲ. ಎಷ್ಟೋ ಸಾಲ ಬಗೆಹರಿದು ಹೋಗಿರ್ತಿತ್ತು, ಚಂದಾಗಿ ಜೀವನನಾರ ಇರ್ತಿತ್ತು, ನಮ್ಮ ಮನೇನು ನಮಗೆ ಸಿಗ್ತಿತ್ತು ಏನು. ಹ್ಞೂನವ. ಅಲ್ಲ ನಿಮಗೊಂದ್ಸಲ ಹೇಳಿದ್ದು ಅರ್ಥ ಆಗಲ್ಲನ ಸಾಹೇಬ್ರೆ? ಇಲ್ಲ, ಖಾಲಿನ ಮಾಡಕತ್ತಿದ್ವಿ ರೀ. ಇವತ್ತು ಹೊತ್ತು ಭಾಳ ಆತಂತೆ ಹೋಗ್ಲೇ ಇಲ್ರಿ. ಆಮೇಲೆ ಮನಿನೂ ನಮ್ಗೆ ಎಲ್ಲೂ ಸಿಕ್ಕಿಲ್ರಿ. ನೋಡಪ್ಪ, ನಿಮಗ್ ಮನಿ ಸಿಗೋವರೆಗೂ ನಾವು ಕಾಯ್ಕೊಂತ ಕುಂದ್ರಕ್ಕಾಗಲ್ಲ. ಏನ ನಮ್ಗೆ ಬೇರೆ ಕೆಲಸಗಾರರು ಬೇಕು. ಅವ್ರು ಬರೋ ಹೊತ್ತಿಗೆ ಅವ್ರಿಗೆ ನಾವು ರೂಮ್ ಕೊಡ್ಬೇಕು. ನೀವು ಅದಿರ್ ತಡ್ರಿ ಅಂತೇಳಿ ಅವ್ರನ್ನ ಬಿಡ್ಕೊಂಡು ಕುಂದ್ರಾಕೇತೇನಪ್ಪ?
ನೀವು ಖಾಲಿ ಮಾಡ್ರಿ ನಿಮ್ದು ಹಂಗ ಇರೋದ 108 ದಿನ ರಾಡಿ ನಮ್ಗೆ ಅದೆಲ್ಲ ಹತ್ತಕ್ಕೆ ಹೋಗ್ಬೇಡ್ರಿ. ನೀವು ಖಾಲಿ ಮಾಡ್ಕೊಂಡು ಮೊದ್ಲು ಹೋಗ್ಬೇಕು. ಯಾವ ಗುಡಿ ಮುಂದಾರ ಇರ್ರಿ, ಮರದ ಕೆಳಗರ ಇರ್ರಿ. ನಾವು ಕರ್ಣೆ ತೋರಿಸ್ಕೊಂಡು ಕುಂದ್ರಕ್ಕಾಗಲ್ಲಪ್ಪ. ಏನು ನೀವು ಮೊದ್ಲು ಮನೆ ಖಾಲಿ ಮಾಡ್ರಿ. ಬೆಳಗ್ಗೆ 7 ಗಂಟೆ ಅಷ್ಟೊತ್ತಿಗೆ ನಾನು ಬರ್ತೀನಿ. ನಮ್ಮ ಕೈ ಚಾವಿ ಕೊಟ್ಟು ಹೋಗ್ತಿರ್ಬೇಕಷ್ಟೇ. ಹೇಳಿ ನಾನು ಇವತ್ತೊಂದು ರಾತ್ರಿ ಮಕ್ಕೊಂಡೈತಿ, ನೀವು ಗಡ ಮನೆ ಖಾಲಿ ಮಾಡ್ಲಿಲ್ಲ ಅಂತಂದ್ರೆ ನಾ ಬೆಳಗ್ಗೆ ಪೊಲೀಸರು ಕರ್ಕೊಂಡ್ ಬರ್ಬೇಕಾಕತಿ. ಅಯ್ಯ ಹಂಗ್ಯಾಕೆ ಮಾಡ್ತೀಯಪ್ಪ, ಖಾಲಿ ಮಾಡ್ತೀವಿ ಬಿಡು. ಪೊಲೀಸರನ್ನೆಲ್ಲ ಯಾಕೆ ತರ್ತಿ, ಓಕೆ ಬಿಡಪ್ಪ. ಹಾ ಹೇಳ್ತಾ ಇದೇನೆ ಕೇಳ್ರಿ. ಪೊಲೀಸರು ಕರ್ಕೊಂಡ್ ಬರೋದಕ್ಕಿಂತ ಮುಂಚೆ ಖಾಲಿ ಮಾಡಿದ್ರೆ ನಿಮ್ಗೆ ಒಳ್ಳೇದು. ಹಲ್ಕಟ ಬೇಡ, ಇದ್ಯಾಕೆ ಹಿಂಗೆ ಮಾಡ್ತತೆ ಮಂದಿ ಮನುಷ್ಯರು ಕಾಣ್ಲಾರ್ದಂಗೆ. ನೋಡು ಒಂದೀಟ್ರ ಕರುಣೆ ಅನ್ನೋದು ಐತನ, ಪೊಲೀಸರು ಕರ್ಕೊಂಬರ್ತಾನಂತ. ಇವನ್ನ ಸೀಮೆ ಕಂಡವ. ಯವ್ವ ಸಾಮಾನು ಕಟ್ಟು ಹೊರಗಿಡವ, ಮತ್ತು ಪೊಲೀಸರು ಬಂದ್ರೆ ಪ್ರಾಬ್ಲಮ್ ಆಕತಿ. ಬೆಳಗ್ಗೆ 7 ಗಂಟೆ ಅಲ್ಲ, ಅವ್ನ ಮಕ್ಕಕ್ಕೆ ಚಾವಿ ಇಲ್ಲೇ ಒಗದು 6-6:30 ಏನಾದ್ರು ಹೋಗ್ಬಿಡಣ. ಯಾಕೆ ಇವ್ನ ಮಕ್ಕ ನೋಡಿ ಅವ್ನ ಕೈ ಚಾವಿ ಕೊಟ್ಟು ಹೋಗ್ಬೇಕು, ಹೌದಿಲ್ಲ? ಎಲ್ಲ ನನ್ನ ಕರ್ಮ. ನಿನ್ನ ಕರ್ಮ ಅಲ್ಲ ಹಲ್ಕಟ ಬೇಡ, ನಿನ್ನಂತ ಮಗನ ಹೆತ್ತೇನಲ್ಲ ನನ್ನ ಕರ್ಮ. ನಿಮ್ಮ ಅಪ್ಪಗೆ ಅಂತಿದ್ದೆ ನೋಡ್ರಿ, ದೊಡ್ಡ ನವಾಬಕ್ಕನ ನನ್ನ ಮಗ ಅಷ್ಟು ಶಾಣೆ ಹಾಕನ ಇಷ್ಟು ಶಾಣೆ ಹಾಕನ ಅಂತೇಳಿ ಅಂತಿದ್ದೆ. ಆದ್ರೆ ಈ ನಮ್ನಿ ನಾನು ಕುತ್ಕಿ ಕೊಯ್ತಿ ಅಂತ ಗೊತ್ತಾಗಿದ್ರೆ ನಿಮ್ಮ ಅಪ್ಪನ ಕೊಟ್ಟು ಅವಾಗ ನಾನು ಕಣ್ಣು ಮುಚ್ಕೊಂಡು ಹೋಗಿರ್ತಿದ್ದೆ. ಹಾಳಾಗಿ ಎಲ್ಲ ನನ್ನ ಹಣೆ ಬರ. ನಿಮ್ಮಪ್ಪ ಪುಣ್ಯವಂತ ಅವಾಗ ತೀರ್ಕೊಂಡ. ನನ್ನ ಕರ್ಮ ಇದನ್ನೆಲ್ಲ ನೋಡಕ್ಕೆ ಬದುಕೇನಲ್ಲ ಇನ್ನು.